ಅಮ್ಮ. ಒಳ್ಳೆದಾಗ್ಲಿ ಮಗನ್. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ರಾಣಿ ಏನು ವೇದ, ಕೊನೆಗೂ ನೀನು ಕದ್ದು ಮದ್ವೆ ಆದಳು ಅನ್ನೋ ಆಪಾದನೆಯಿಂದ ಹೊರಬಂದು ರಾಜಾರೋಷವಾಗಿ ರಿಸೆಪ್ಷನ್ ಮಾಡ್ಕೋತಿದೀಯಾ? ಆ ಮನೆಯವರೆಲ್ಲ ನಿನ್ನನ್ನು ಒಪ್ಕೊಂಡು ಎಲ್ಲರ ಮುಂದೆ ನಿನ್ನನ್ನು ಸೊಸೆ ಅಂತ ಪರಿಚಯ ಮಾಡ್ಕೊಡ್ತಿದ್ದಾರಲ್ಲ, ಇದು ನೋಡಿ ನನ್ನ ಜೀವನ ಸಾರ್ಥಕ ಆಯ್ತು ಮಗಳೇ. ಅಳಿಯಂದ್ರೆ, ನೀವು ನನಗೆ ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ರಿ. ದೊಡ್ಡವರಿದು ಕಣ್ಣೀರು ಹಾಕೋ ಟೈಮ್ ಅಲ್ಲ, ಸೆಲೆಬ್ರೇಷನ್ ಮಾಡೋ ಟೈಮು. ಬೊಮ್ಮ ಫುಲ್ ಡ್ಯಾನ್ಸಾ? ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಬನ್ನಿ. ಓ, ನಿಂಗೆಂತ ಮಂಡೆ ಸರಿ ಇಲ್ವಾ? ಎಂತದ ಇದೆಲ್ಲ ಸೂಟ್ ಮಾಡೋದು ನೀನು? ಅಮ್ಮ, ಇನ್ಸ್ಟಾ ಕಂಟೆಂಟು. ಇದನ್ನ ನಾನೇನಾದ್ರು ಅಪ್ಲೋಡ್ ಮಾಡಿದ್ರೆ ಫಾಲೋವರ್ಸ್ ಮೇಲೆ ಫಾಲೋವರ್ಸ್ ಬರ್ತಾರೆ. ನಾನಿಲ್ಲಿ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದೇನೆ. ನಿಂಗೆ ಎಂತದ್ದು ಇನ್ಸ್ಟಾ ಕಂಟೆಂಟ್ ಅಂತ ನಿಂಗೆ ಎಂತದ್ರಲ್ಲಿ ಅಂದಾಜ್ ಸಿಗ್ತದ? ತಲೆಗೆಟ್ಟಿದೆ ನಿಂಗೆ. ಅಮ್ಮ, ನಿನಗೆ ಅರ್ಥ ಆಗಲ್ಲ. ಸ್ಟೇಟಸ್ ಮುಖ್ಯ ಅಮ್ಮ. ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಸುಮ್ಮನೆ ಇರು. ದೇವರೇ, ಅಲ್ಲ ಮಾರಾಯ್ತಿ, ಈ ಒಂದು ರಿಸೆಪ್ಷನ್ನ ಹೇಗೆ ಹಾಳು ಮಾಡುದು ಅಂತ ನಾನೊಂದು ಪ್ಲಾನ್ ಯೋಚನೆ ಮಾಡ್ತಿದ್ರಿ, ನಿಂದು ಬೇರೆನೆ ಆಗ್ತುಂಟಲ್ಲ. ಅಮ್ಮ, ಇದು ದೊಡ್ಡಪ್ಪ ದೊಡ್ಡಮ್ಮ ಮನೇಲಿ ನಡೀತಾರೋ ಸಣ್ಣ ಪುಟ್ಟ ಫಂಕ್ಷನ್ ಅಲ್ಲ, ದೊಡ್ಡ ರೆಸಾರ್ಟಲ್ಲಿ ನಡೀತಾರೋ ರಿಸೆಪ್ಷನ್ ಫಂಕ್ಷನು. ಆಗ್ಲೇ ನೋಡಿದ್ಯಲ್ಲ, ಬೌನ್ಸರ್ಸು, ರೌಡೀಸು. ನೀನೇನಾರು ವೇದನ ಹಿಂಗ್ ಟಚ್ ಮಾಡಿದ್ರೆ ಸಾಕು, ನಿನ್ ಕತೆ ಫಿನಿಶ್. ಸುಮ್ಮನೆ ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ರಿಸೆಪ್ಷನ್ ಫಂಕ್ಷನಿಗೆ ಬಂದಿದ್ದೀನಿ. ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ. ಅಲ್ಲ, ಯಾವ ಕರ್ಮ ಅಂತ ಕರ್ಮ 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 ಅಂತ